ದೇಶದಲ್ಲಿ ಪ್ರತಿ ಮೂರನೇ ಸ್ಮಾರ್ಟ್ ಫೋನ್ EMI ಎಲ್ಲ ತಗೊಳ್ತಾ ಇದ್ದಾರೆ. ಇದರಲ್ಲಿ ದೊಡ್ಡ ವಿಷಯ ಏನಂದ್ರೆ ಇದು ಡಿಫಾಲ್ಟ್ ಆಗ್ತಾ ಇದೆ. ಇದರ ಇಂಪ್ಯಾಕ್ಟ್ ಏನು ಅಂತ ಹೇಳ್ತೀನಿ. 2025 ಅಲ್ಲಿ ಕನ್ಸ್ಯೂಮರ್ ಡ್ಯೂರಬಲ್ ಗ್ರೋತ್ 18% ಇಂದ 4% ಕೇಳಿದೆ. ಇದ್ರ ಕಾರಣ ಏನ್ ಗೊತ್ತಾ? EMI ಅಲ್ಲಿ ಡಿಫಾಲ್ಟರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. 10,000ಕ್ಕಿಂತ ಕಡಿಮೆ ಬೆಲೆಯ ಪ್ರಾಡಕ್ಟ್ಸ್ ಡಿಫಾಲ್ಟ್ ಜಾಸ್ತಿ ಆಗ್ತಾ ಇದೆ ಮತ್ತು 500ಕ್ಕಿಂತ ಮೇಲೆ ಡಿಫಾಲ್ಟರ್ಸ್ ಕಡಿಮೆ ಆಗ್ತಾ ಇದ್ದಾರೆ. ಇದರ ಇಂಪ್ಯಾಕ್ಟ್ ಏನು ಅಂತ ನೋಡ್ತಾ ಇದ್ರೆ ತುಂಬಾ ಸ್ಟೋರ್ ನಲ್ಲಿ ಡಿಫಾಲ್ಟರ್ಸ್ ರೇಟ್ ಜಾಸ್ತಿ ಆಗ್ತಾ ಇದೆ. ಆದ್ರಿಂದ ಕೆಲವು ಕಸ್ಟಮರ್ಸ್ ಗೆ ಬ್ಲಾಕ್ ಮಾಡಲಾಗುತ್ತೆ, ಅವರಿಗೆ ಕ್ರೆಡಿಟ್ ಸಿಗೋದಿಲ್ಲ. ಈ ಎಲ್ಲಾ ಘಟನೆಗಳಿಂದ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ಹೊಸ ಲೋನ್ಸ್ ಕೊಡೋ ಟೈಮ್ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಆಗುತ್ತೆ, ಅಪ್ರೂವಲ್ ಸಿಗೋದು ಜಾಸ್ತಿ ಟೈಮ್ ತಗೊಳುತ್ತೆ, ಡೌನ್ ಪೇಮೆಂಟ್ ಜಾಸ್ತಿ ಆಗುತ್ತೆ ಮತ್ತು ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತೆ. ನಾನು ದೇಶದ ಯುವಕರಿಗೆ ಒಂದು ವಿನಂತಿ ಮಾಡ್ತೀನಿ, ಅಷ್ಟು ಶೋ ಆಫ್ ಮಾಡ್ಬಿಡಿ. ನಿಮ್ಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟರಲ್ಲೇ ಫೋನ್ ತಗೊಳ್ಳಿ. ನೀವು ದೊಡ್ಡವರಾಗಿ ಮದುವೆ ಆಗಿ ಮಕ್ಕಳಾದ್ಮೇಲೆ ಹೋಮ್ ಲೋನ್ ತಗೊಳ್ಳೋ ಟೈಮಲ್ಲಿ ಗೊತ್ತಾಗುತ್ತೆ ಸಿಬಿಲ್ ಕಡಿಮೆ ಇರೋದ್ರಿಂದ ಯಾವ ಪರಿಣಾಮ ಆಗುತ್ತೆ ಅಂತ. ಈ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ವಿನಂತಿ, ನಿಮ್ಗೇನಾದ್ರೂ ಅಡ್ವೈಸ್ ಅಥವಾ ಎಕ್ಸ್ಪೀರಿಯನ್ಸ್ ಇದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ರೀಲ್ ಇಷ್ಟ ಆದ್ರೆ ಲೈಕ್ ಮಾಡಿ. ಧನ್ಯವಾದಗಳು.